ತಗೋ, ಇದನ್ನ ದೇವ್ರ ಮುಂದೆ ಇಡು. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊ. ಅಮ್ಮ, ಚಿನ್ನುಗೂ ಕೊಟ್ಟಾಯ್ತು, ದೇವ್ರ ಮುಂದೆನೂ ಇಟ್ಟಾಯ್ತು, ನನಗೆ ಕೊಡಲ್ವಾ? ಕೊಡದೇ ಇರ್ತೀನಾ? ನನಗೆ ಈ ಬಾಳೆಹಣ್ಣು ಬೇಡ, ಅದು ಬೇಕು. ಅದು ನಿನಗಾಗಿ ಅಲ್ಲ. ಯಾಕೆ? ಅದು ಚಿನ್ನು ಯಜಮಾನ್ರ ಪಾಲಿಂದು. ಅರ್ಚಕರು ಹೇಳಿದ್ದಾರೆ, ಗಂಡ ಹೆಂಡತಿ ಜೋಡಿ ಬಾಳೆಹಣ್ಣು ತಿಂದರೆ ಅದೇ ಥರ ಸದಾ ಒಟ್ಟಿಗೆ ಇರ್ತಾರೆ ಅಂತ. ಚಿನ್ನು ಗಂಡ ಇಲ್ಲಿಲ್ವಲ್ಲ, ಅದಕ್ಕೆ ಅದನ್ನ ದೇವ್ರ ಮುಂದೆ ಇಡಿಸಿದ್ದೀನಿ. ರಾಮು, ಒಂದು ಲೋಟ ನೀರು ತಗೊಂಡು ಬಾ ಮಗನೇ. ಸರಿ ಅಮ್ಮ, ತಂದೆ. ಭಗವಂತ, ಚಿನ್ನು ಏನು ಅರಿಯದ ಕೂಸು. ಅವಳ ಗಂಡ ಅವಳ ಜೊತೆಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನನಗೆ ಗೊತ್ತಿಲ್ಲ. ಅವನಾಗೆ ಇಲ್ಲಿಗೆ ಬರೋ ಹಾಗೆ ಮಾಡು. ಅವರಿಬ್ಬರು ಅನ್ಯೋನ್ಯವಾಗಿ ಬಾಳ್ವೆ ನಡೆಸೋ ಹಾಗೆ ಮಾಡು ಭಗವಂತ. ಅಮ್ಮ, ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕಿಲ್ಲ? ಈಗ ನೀನೇ ಕೇಳ್ತಾ ಇದೆಯಲ್ಲ. ಯಾರನ್ನು ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ? ಹೋಗೋ ಹೋಗೋ, ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ನಿನ್ನ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕಾ? ನಂದು ದೇವ್ರದ್ದು ಒಂದು ಅವಿನಾಭಾವ ಸಂಬಂಧ. ನನ್ನ ದೇವ್ರ ಮಧ್ಯೆ ನೀನು ತಲೆ ಹಾಕ್ಬೇಡ. ಸರಿ, ತಲೆ ಹಾಕಲ್ಲ. ನನ್ಗೆ ಹೇಳಿದ್ದೀನಿ, ನೀ ಆ ದೇವ್ರಿಗೂ ಹೇಳು, ತಾಯಿ ಮಗನ ಮಧ್ಯೆ ತಲೆ ಹಾಕ್ಬೇಡ ಅಂತ. ನಿನಗೆ ಮಾತು ಕಲಿಸಿ ನಾನು ಕೆಟ್ಟೆ. ನಗ್ಬೇಡ ನಗ್ಬೇಡ ಅನ್ನಲ್ಲ. ನಿನ್ಗೆ ಹುಷಾರಿಲ್ದೇ ಇರ್ಬೇಕಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾ? ಅಷ್ಟೊಂದು ಪ್ರೀತಿ ಇದ್ರೆ ಆ ದೇವ್ರಿಗೆ ಮನೆಗೆ ಬಂದು ನಿನ್ನ ನೋಡ್ಕೊಂಡು ಹೋಗಕ್ ಹೇಳು. ನನ್ನ ಮೇಲಿನ ಕೋಪನ ಪಾಪ ದೇವ್ರ ಮೇಲೆ, ದೇವ್ರಂತ ತಾತನ ಮೇಲೆ ಯಾಕೆ ತೀರಿಸ್ಕೋತೀಯ ಮಗನೇ? ಪಾಪ ತಾತನ ಮೇಲೆ ಯಾಕೆ ಆ ಥರ ಹಾರಾಡಿದ್ಯಾ? ಯಾಕೆ ಕೆಟ್ಟದಾಗ ಮಾತಾಡಿದ್ಯಾ? ಎಲ್ಲ ನಿನ್ನಿಂದಾನೆ. ಮೊದ್ಲು ದೇವಸ್ಥಾನಕ್ಕೆ ಯಾಕೆ ಹೋದೆ ಅದಕ್ಕೆ ಉತ್ತರ ಕೊಡು. ಚೆನ್ನಾಗಿದೆ ಕಣೋ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ? ಕುಂಟ ಬಿಲ್ಲೆ ಆಡಕ್ಕೆ ಹೋಗ್ತಾರ? ಅಮ್ಮ, ತಮಾಷೆ ಮಾಡ್ಬೇಡ. ನಿನ್ ಮೇಲೆ ನನಗೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ. ಮಕ್ಕಳು ತಾಯಿ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ತಾಯಂದ್ರಿಗೆ ತುಂಬಾ ಸಂತೋಷ ಆಗುತ್ತೆ, ಗೊತ್ತಾ? ಚಂದು ಚಂದು, ಚಂದು. ಅಮ್ಮ, ನಿನಗೆ ಯಾಕಮ್ಮ ಅರ್ಥ ಆಗಲ್ಲ? ಒಬ್ಳು ತಾಯಿಗೆ 100 ಜನ ಮಕ್ಕಳಿರ್ಬೋದು, ಆದ್ರೆ ಒಬ್ಬ ಮಗನ್ಗೆ ಒಬ್ಳೆ ತಾಯಿ ಅಲ್ವಮ್ಮ? ಚಂದು ಪ್ಲೀಸ್, ತಪ್ಪಾಯ್ತು ಕಂದ, ತಪ್ಪಾಯ್ತು ಮಗನೆ. ಇನ್ನೊಂದ್ಸಲ ಎಲ್ಲಿಗೆ ಹೋಗ್ಬೇಕಾದ್ರೂ ನಿನಗೆ ಹೇಳೇ ಹೋಗ್ತೀನಿ, ಆಯ್ತಾ? ನೀನು ಹುಷಾರಾಗೋ ತನಕ ಎಲ್ಲೂ ಹೋಗ್ಬೇಡ ಅಷ್ಟೇ. ಸರಿ, ಹೋಗಲ್ಲ. ವಿರಸದಿಂದ ಗಂಡ ಹೆಂಡತಿ ಬೇರೆ ಆಗಿದ್ದರೆ ಈ ಜೋಡಿ ಬಾಳೆಹಣ್ಣು ತಿಂದರೆ ಅವರಿಬ್ಬರು ಒಂದಾಗ್ತಾ ಇರುವಂಥದ್ದು ಲೋಕದಲ್ಲಿರುವಂಥ ಪ್ರತೀತಿ. ಪರವಾಗಿಲ್ಲಮ್ಮ, ಒಂದು ಹಣ್ಣು ಇವಳು ತಿನ್ನಲಿ, ಒಂದು ಹಣ್ಣು ನಿಮ್ಮ ಮನೆ ದೇವ್ರ ಮೇಲೆ ಇಟ್ಟುಬಿಡಿ.
ಚಂದು, ಅದು ನಿನಗೆ ಅಂತ ಇಟ್ಟ ಹಣ್ಣಲ್ಲ, ಅದು ನಿನ್ನ ಪಾಲಿಂದಲ್ಲ. ಊರ್ ದೇವ್ರು ಮನೆ ದೇವ್ರು ಕೊಟ್ಟು ಕಳ್ಸಿರೋ ಹಣ್ಣ? ಅದು ನಿನ್ನ ಪಾಲಿನ ಹಣ್ಣಲ್ಲ ಅಷ್ಟೇ. ಯಾರ ಪಾಲಿನ ಹಣ್ಣೋ ಏನೋ ನನಗ್ ಬಂತು. ಆ ದೇವ್ರು ನಾನೇ ತಿನ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ಏನ್ ಮಾಡಕ್ಕಾಗತ್ತೆ? ಅಲ್ಲ ಕಣಮ್ಮ, ಡೈಲಿ ಪ್ರಸಾದ ತಿನ್ನು ಅಂತ ನಾನು ತಲೆ ತಿಂತಾ ಇರ್ತೀಯ. ಇವತ್ತು ನಾನೇ ತಗೊಂಡು ತಿಂತಾ ಇದ್ರೆ ಯಾಕೆ ಇಷ್ಟು ಕಂಗಾಲಾಗಿದ್ಯಾ? ಅದು ಹಾಗಲ್ಲ, ಅದು ನಿನಗೆ ಹೇಗೆ ಬಿಡಿಸಿ ಹೇಳೋದು? ಒಂದ್ ಹಣ್ಣಿಗೆ ಯಾಕಮ್ಮ ತಲೆ ಕೆಡ್ಸ್ಕೊತಿದ್ಯಾ? ಎಷ್ಟು ಹಣ್ಣು ಬೇಕು ಕೇಳು, ಒಂದು ಗೊನೆನೇ ತಂದಿಡ್ತೀನಿ. ಯಾವ ಹಣ್ಣು ಬೇಕು? ಪಚ್ಚಬಾಳೆ, ರಸಬಾಳೆ, ಏಲಕ್ಕಿ ಬಾಳೆ, ಪೂಜೆ ಬಾಳೆ? ಯಾವುದು ಬೇಡ, ಹೋಗು. ಈಗ ತಿಂದಾಯ್ತಲ್ಲ, ಇನ್ ಮಾತಾಡಿ ಏನ್ ಪ್ರಯೋಜನ? ನನಗೆ ಕೆಲಸ ಎಲ್ಲ ನೀನು ಅರ್ಥನೇ ಆಗಲ್ಲಮ್ಮ. ಸರಿ, ಆಫೀಸಿಗೆ ಟೈಮ್ ಆಯ್ತು, ನಾ ಹೋಗ್ತೀನಿ. ನೀನೇನಾದ್ರೂ ಅಪ್ಪಿ ತಪ್ಪಿ ರೂಮಿಂದ ಹೊರಗೆ ಕಾಲಿಟ್ರೆ ನಿನ್ನ ಕಾಲ್ ಮುರಿತೀನಿ ಮಗಳೇ. ನನ್ನ ಮುಂದೆ ಇನ್ನೊಂದ್ಸಲ ಬೆರಳು ತೋರಿಸಿ ಮಾತಾಡಿದ್ರೆ ಬೆರಳು ಮುರಿದಾಕ್ಬಿಡ್ತೀನಿ ಮಗನೇ. ಚಿನ್ನು ಯಜಮಾನ್ರ ಪಾಲಿಂದು. ಅರ್ಚಕರು ಹೇಳಿದ್ದಾರೆ, ಗಂಡ ಹೆಂಡತಿ ಜೋಡಿ ಬಾಳೆಹಣ್ಣು ತಿಂದ್ರೆ ಅದೇ ಥರ ಸದಾ ಒಟ್ಟಿಗೆ ಇರ್ತಾರೆ ಅಂತ. ಚಿನ್ನು ಗಂಡ ಇಲ್ಲಿಲ್ವಲ್ಲ, ಅದಕ್ಕೆ ಅದನ್ನ ದೇವ್ರ ಮುಂದೆ ಇಡಿಸಿದ್ದೀನಿ. ನೀನು ಇಂಥದ್ದೇನಾದರೂ ಕಿತಾಪತಿ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಎಚ್ಚರವಾಗೇ ಇದ್ದೀನಿ. ನೀನು ಯಾಕೋ ನಮ್ಮ ಮನೆಗೆ ಬಂದೆ? ಈಗ ಯಾರಾದರೂ ನಮ್ಮಿಬ್ಬರನ್ನ ನೋಡಿದ್ರೆ ಕತೆ ಮುಗೀತಷ್ಟೇ. ಇಡಿಯಟ್. ನನಗೂ ಹೀಗೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ ಕುಮುದ. ಎಲ್ಲರ ಎದುರುಗಡೆನೆ ಮುಂಭಾಗಲಿಂದ ರಾಜಾರೋಷವಾಗಿ ಮಾವನ ಮನೆಗೆ ಬರಬೇಕು ಅಂತ ನನಗೂ ಆಸೆ. ಆದರೆ ಬೇರೆ ಗತಿನೇ ಇಲ್ವಲ್ಲ, ಅದಕ್ಕೆ ಮಾವನ ಮನೆಗೆ ಕಳ್ಳನ ಥರ ಬರಬೇಕಾಯ್ತು. ಈಗ ಯಾರಾದರೂ ನಮ್ಮಿಬ್ಬರನ್ನ ನೋಡಿದ್ರೆ ನಿನ್ನ ಒದ್ದು ನಿಜವಾದ ಮಾವನ ಮನೆಗೆ ಕಳಿಸ್ತಾರೆ. ಯಾಕೆ ಹೆದರ್ಕೋತೀಯ ಚಿನ್ನ? ನನಗೆ ಈ ಥರ ಅರ್ಧ ರಾತ್ರಿಲಿ ಸಿಕ್ದವರು ಮನೆಗೆ ನುಗ್ಗಿ ನನಗೆ ಬೇಕಾಗಿದ್ದನ್ನ ತೊಗೊಂಬರೋದಿನ ಹೊಸ್ತಲ್ವಲ್ಲ. ಆದರೆ ಯಾರು ಇಲ್ಲಿವರೆಗೆ ನನ್ನನ್ನು ಹಿಡಿಯೋಕ್ಕಾಗಿಲ್ಲ. ನೀನು ತುಂಬ ಬುದ್ಧಿವಂತ ಕಳ್ಳ ಅಂತ ನನಗೆ ಗೊತ್ತಪ್ಪ. ಆದರೆ ಈಗ ನಮ್ಮನೆಗೆ ಯಾಕೆ ಬಂದೆ? ಅಯ್ಯೋ, ನಾನು ಏನು ಮಾಡಲಿ? ನಾನು ತುಂಬ ಇಷ್ಟಪಡೋ ನನ್ನ ಮುದ್ದಿನ ಹೆಂಡತಿನ ನೋಡಬೇಕು ಅನ್ನಿಸ್ತು. ಏನು ಮಾಡಿದರೂ ತಡ್ಕೊಳಕ್ಕಾಗಲಿಲ್ಲ. ಯಾವಾಗ ಬೇಕಾದರೂ ಯಾರ ಮನೆಗೆ ಬೇಕಾದರೂ ನುಗ್ಗೋ ನಾನು ಹೆಂಡತಿ ಮನೆಗೆ ಯಾಕೆ ನುಗ್ಗಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಬಂದೆ. ಬಾಲ್ಕನಿ ಬಾಗಿಲು ತೆಗ್ದಿತ್ತಂಗಿತ್ತಲ್ಲ, ಮಲ್ಗೋಕ್ಕೆ ಮುಂಚೆ ನಾನೇ ಎಲ್ಲ ಬಾಗಿಲು ಮುಚ್ಚಿದ್ದೆ. ಮತ್ತೆ ಯಾರು ತೆಗೆದ್ರು? ಏನು ಮಾಡಬೇಕು ಅಂತ ಇದೆಯಾ? ಯಾರಾದರೂ ನೋಡಿದ್ರೆ ಅಷ್ಟೇ. ಹೋಗಿಲ್ಲಿಂದ. ಅಷ್ಟೆಲ್ಲ ಯಾಕೆ ಹೆದರ್ಕೋತೀಯ ಕುಮುದ?
ಕೊಲೆನೇ ಮಾಡಬೇಕು ಅನ್ಕೊಂಡಿದ್ದ ನೀನು ಇಷ್ಟು ಹೆದರ್ಕೊಳ್ಳೋದ? ನಾನು ಎಷ್ಟೊಂದು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಇಷ್ಟಪಟ್ಟವ್ರ ಜೊತೆ ಒಂದಿಷ್ಟೊತ್ತಿರೋಣ ಅಂದರೆ ನೀನು ಹೋಗು ಅಂತಿದೆಯಲ್ಲ. ನಡಿ, ನಿನ್ನ ರೂಮ್ಗೆ ಹೋಗೋಣ. ಯಾಕೇನೇನು ಅನಿಸ್ತಿದ್ಯಲ್ಲ? ತುಂಬ ಭಯ ಬೇರೆ ಆಗ್ತಾ ಇದೆ. ದೇವ್ರೆ, ನೀನೇ ಕಾಪಾಡಬೇಕಪ್ಪ.